ಬಂದಿದ್ರಿ ಏನು ಚಾಮುಂಡಿ ತಾಯಿ ಬಗ್ಗೆ ಭಕ್ತಿ ಅನ್ನುವಂಥದ್ದು ಎಲ್ರಿಗೂ ಇರೋದೆ ಕನ್ನಡಿಗರಿಗೆ ಸಹಜವಾಗಿ. ಅದರಲ್ಲೂ ಆಷಾಢ ಶುಕ್ರವಾರ ಅನ್ನೋದು ಬಹಳ ವಿಶೇಷ, ತಮಗೆ ಗೊತ್ತಿರೋ ಹಾಗೆ. ನಾನು ಪ್ರತಿ ವರ್ಷ ಬರ್ತೀನಿ, ಈ ವರ್ಷನೂ ಅದೇ ಸಂಭ್ರಮದ ಒಂದು ವಾತಾವರಣ ಇದೆ. ಎಲ್ರಿಗೂ ತಾಯಿ ಒಳ್ಳೇದು ಮಾಡಿ. ಹರಕೆನಾದ್ರು ಕಟ್ಕೊಂಡಿದ್ರಲ್ಲ? ಇಲ್ಲ, ನಾನು ಬರ್ತೀನಿ ಪ್ರತಿ ವರ್ಷ ಅಷ್ಟೇ. ಓಕೆ. ಚಾಮುಂಡಿ ದೇವತೆ ಇದ್ದಾಗಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಇರೋರಿಗೆಲ್ಲರಿಗೂ ಈ ಆಷಾಢದಲ್ಲಿ ಚಾಮುಂಡಿಗೆ ಬೆಟ್ಟಕ್ಕೆ ಬರಬೇಕು ಅನ್ನೋದು, ಆ ತಾಯಿ ದರ್ಶನ ತಗೋಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ, ಆಸೆ ಆಗಿರುತ್ತೆ. ಹಾಗಾಗಿ ನಾನು ಈ ಕಡೆ ಶೂಟಿಂಗ್ ಬಂದಾಗಲೆಲ್ಲವೂ ಬರ್ತಾನೆ ಇರ್ತೀನಿ, ಯಾವಾಗಲೂ ತಪ್ಪಿಸೋದೇ ಇಲ್ಲ. ಆಷಾಢದಲ್ಲಿ ತಾಯಿ ನೋಡೋ ಅದೃಷ್ಟನೇ ಬೇರೆ. ಹಾಗಾಗಿ ನಾವಿಬ್ರು ಇವತ್ತಿಗೆ ಏನಾದ್ರು ವಿಶೇಷವಾಗಿ ಹರಕೆ ಏನಾದ್ರು ಕಟ್ಕೊಳ್ತಾರೆ ಮೇಡಮ್? ಹಾಗೇನು ಇಲ್ಲಪ್ಪ, ದೇವ್ರು ನೋಡೋದೇ ಒಂದು ಅದೃಷ್ಟ ಅಷ್ಟೇ. ಆ ದೇವ್ರು ನೋಡ್ತಾ ಇದ್ರೆ ನಮಗೆ ಎಲ್ಲವೂ ಮರ್ತೋಗುತ್ತೆ. ಆಕೆ ದರ್ಶನ ಬೇಕು ಅನ್ನೋದು ಬಿಟ್ರೆ ಬೇರೆ ಏನೂ ಇರಲ್ಲ. ಮೊದಲ ಸರಿ ಭೇಟಿ ನೀಡಿ ಯಾವಾಗ ಮೇಡಮ್? ತುಂಬಾ ಚಿಕ್ಕ ವಯಸ್ಸಲ್ಲಿ, ತುಂಬಾ ಚಿಕ್ಕ ವಯಸ್ಸು ಬಾಲ್ಯ. ಹೇಗಿದೆ ಮ್ಯಾಮ್? ಅಯ್ಯೋ, ತುಂಬಾನೇ ಚೆನ್ನಾಗಿದೆ. ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹೆಣ್ಮಕ್ಳು ನೋಡೋದಕ್ಕೆ ಒಂಥರ ಖುಷಿ ಆಗತ್ತೆ. ಆಮೇಲೆ ಈ ದೇವಸ್ಥಾನಕ್ಕೆ ಬರ್ತಿದ್ದ ಹಾಗೆ, ಅದೆಲ್ಲೋ ಮೈಸೂರಿಗೆ ಬರ್ತಿದ್ದ ಹಾಗೇನೆ ಆ ಚಾಮುಂಡಿಗೆ ಬರ್ತಾ ಇದೀವಿ ಅನ್ನೋ ಒಂದು ವೈಬ್ ಇದೆಯಲ್ಲ, ಅದು ಬಹುಶಃ ಈ ಬೆಟ್ಟದಲ್ಲಿ ಮಾತ್ರ ಸಿಗೋಕ್ ಸಾಧ್ಯ. ಥ್ಯಾಂಕ್ ಯು ಮ್ಯಾಮ್. ಶುಭಾಶಯ. ಥ್ಯಾಂಕ್